ಆ, ಆ, ಆಯ್ತು ಅಂದರೆ ಎಷ್ಟೊಂದು ಈಗ ಹೆಂಗಂದ್ರೆ ಈಗ ನಾನೇ ಮ್ಯಾನೇಜ್ ಮಾಡೋಂಗಿದ್ರೆ ಅದೊಂಥರ ಇರ್ತಿತ್ತು. ಈ ಮ್ಯಾನೇಜರ್ಗಳಂತ ಇರ್ತಾರೆ ನಮ್ಗಳ್ಗೇನೆ. ಈಗ ನಾವು ಮೂವಿ ಮಾಡಬೇಕಂದ್ರೆ ನೆಕ್ಸ್ಟು ಅವ್ರ ಥ್ರೂನೇ ಹೋಗಬೇಕು, ಅವ್ರು ನಮಗೆ ಗೈಡೆನ್ಸ್ ಕೊಡ್ತಾರೆ, ಇದು ಮಾಡ್ತಾರೆ ಅನ್ನೋದಿರತ್ತೆ. ಸೊ ನಾನು ಆ ಗೈಡೆನ್ಸಲ್ಲಿ ಎಲ್ಲೋ ಮಿಸ್ ಆದೆ ಅಂತ ನನಗನ್ಸುತ್ತೆ. ಗೈಡೆನ್ಸಲ್ಲಿ ಈಗ ಅಪ್ಪು ಸರ್ ಮೂವಿಗೆ ಒಂದು ಸಾಂಗಿಗೆ ಕರೆದಿದ್ರಂತೆ ನನಗೆ. ಅವಾಗ ನನಗೆ ಹೇಗೆ ಹೇಳಿರೋದು ಆ ಫ್ಯಾಮಿಲಿಗೆ, ಹೀರೋಯಿನ್ ಆದವಳು ಇಮ್ಮಿಡಿಯೇಟ್ ಒಂದು ಸಾಂಗ್ ಮಾಡಿಬಿಟ್ರೆ ವ್ಯಾಲ್ಯೂನೇ ಇರಲ್ಲ, ಓ ಒಂಥರ ಐಟಮ್ ಸಾಂಗ್ ಥರ ಆಗಿಬಿಡತ್ತೆ. ಸೊ ಅಲ್ಲಿ ಕಾನ್ಸೆಪ್ಟ್ ಇವಾಗ ನನಗೆ ಅರ್ಥ ಆಗಿದ್ದು, ಯಾವ ಜೊತೆ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆನ್ಸ್ ಇರತ್ತೆ, ನಾವು ಒಂದು ಸಾಂಗ್ ಮಾಡ್ತಿದ್ದೀವ ಅನ್ನೋದು ಇಂಪಾರ್ಟೆನ್ಸ್ ಇರಲ್ಲ. ಯಾರ ಜೊತೆ ಮಾಡ್ತಿದ್ದೀವಿ, ಯಾವ ಮೂವಿಗೋಸ್ಕರ ಒಂದು ಸಾಂಗ್ ಮಾಡ್ತೀವ, ಏನು ಮಾಡ್ತೀವ ಅನ್ನೋದು ಇಂಪಾರ್ಟೆನ್ಸ್ ಸೊ ಇರುತ್ತೆ. ನಿಮಗೆ ಆ ಮ್ಯಾನೇಜರ್ ಸಜೆಷನ್ ಕೊಟ್ಟಿದ್ದು ಮಾಡಬಾರ್ದು, ಬೇಡ. ಬೇಡ. ಬಿಕಾಸ್ ಈಗ ಹೀರೋಯಿನ್ ಆಗಿ ಮಾಡಿದ್ದೆ, ಇಮಿಡಿಯೇಟ್ ನೀನೊಂದು ಸಾಂಗ್ ಹೋಗ್ಬಿಟ್ರೆ ನಿನ್ನ ನೆಕ್ಸ್ಟ್ ಎಲ್ಲ ಹಾಗೆ ಕರೀತಾರೆ, ಅದೇ ಥರ ಇದು ಮಾಡ್ತಾರೆ. ಸೊ ನಿಂಗೆ ಅದು ಬೇಡ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದರೆ ಹೆಂಗೆ ಬರಬೇಕು, ನೀನು ದೊಡ್ಡ ಹೀರೋಯಿನ್, ಈ ಮೂವಿಲಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಒಳ್ಳೆ ಹೀರೋಯಿನ್ ಓರಿಯೆಂಟೆಡ್ ಮೂವೀಸೇ ಬರಬೇಕು, ಒಳ್ಳೊಳ್ಳೆ ಇವ್ರ ಜೊತೆನೇ ಮಾಡಬೇಕು. ಸೊ ಆ ಗೈಡೆನ್ಸಲ್ಲಿ ನಾನು ತುಂಬಾ ಮಿಸ್ ಆದೆ ಅಂತ